ನಮಸ್ಕಾರ ಸಚಿನ್. ನಿಮ್ಮ ಬ್ರದರ್ ಕೇಳ್ತಾ ಇದ್ದೀರಿ, ಅವ್ರು ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಾಗುತ್ತಾ ಅಂತ ಕೇಳಿದಿರಿ. ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಯಾವ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಇತ್ತು. ಈಗ ನಿಮಗೂನು ಈ ನಂಬರ್ಸ್ ಗಳೆಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ಲ. ಚಂದ್ರ ನೋಡಿ 11, 12 ಇದ್ದಾನೆ. 12ನೇದು 12ನೇ ಮನೆ ಅಧಿಪತಿ 12ರಲ್ಲೇ ಇದ್ದಂಗಿದ್ದಾನೆ. 11ನ್ನು ಕೊಡ್ತಾನೆ ಅವನು. ಸೊ 5, 7, 8 ನೀವು ಒಂದ್ಸಲ 5, 7, 8 ಅಂದ್ರೆ ಏನು 5, 7, 8 ಇದ್ರಲ್ಲಿ ನಮ್ಮ ನಕ್ಷತ್ರ ನಾಡಿಯಲ್ಲಿ 5, 7, 8 ಅಂದ್ರೆ ಏನ್ ಸೂಚನೆ ಮಾಡುತ್ತೆ? ಜಾಬ್, ಬಿಸ್ನೆಸ್ ಅಂತ ನೀವು ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಬೇಸಿಕಲಿ 5 ಅಂದ್ರೆ 5, 7, 8 ನಿಮಗೆ ಗುರು ಕೊಡ್ತಾನೆ. ನನಗೆ ಅನ್ಸಿರೋದ ಪ್ರಕಾರ ನಿಮಗೆ 7ನೇ ಮನೆ ಶನಿದು 4, 6, 7 ಅದ್ರಲ್ಲೂ ನಿಮಗೆ 2, 3, 11 ಇದೆ. ಎಲ್ಲಾ ಕಡೆಗೂ 2, 3, 11 ಇದೆ. ಅಂದ್ರೆ ಫೈನಾನ್ಸ್, ಬಡ್ಡಿ ವ್ಯವಹಾರ ಮಾಡೋದು ಅದು ನಿಮಗೆ ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ. ಸಾಲ ಕೊಡೋದು, ಮನೆ ಮೇಲೆ ಸಾಲ ಕೊಡೋದು ಅಥವಾ ಆ ತರದ್ದು ಮಾಡ್ಬೋದು. ಇಲ್ಲ ಅಂದ್ರೆ ಹಾಲಿನ ವ್ಯಾಪಾರ ಮಾಡ್ಬೋದು. ಆಮೇಲೆ ಇದು ಕೃಷಿ ರಿಲೇಟೆಡ್ 5, 7, 8 ಇದೆಯಲ್ಲ ಸರ್, ಒಂದ್ಸಲ ಯಾವಾಗ ಹೇಳ್ದಂಗೆ ಆಗಿತ್ತು. ಅಗ್ರಿಕಲ್ಚರಿಗೆ 5, 7, 8 ಏನೋ ಬೇಕು ಅಂತ. ಹಾಗಾಗಿ ಅಂತ ಅದನ್ನು ಮಾಡ್ಬೋದು. ಬೇಸಿಕಲಿ ಹಾಲಿನ ವ್ಯಾಪಾರ ಮಾಡ್ಬೋದು, ಅಕ್ಕಿ ವ್ಯಾಪಾರ ಮಾಡ್ಬೋದು, ಎನಿಥಿಂಗ್ ರಿಲೇಟೆಡ್ ಟು ಚಂದ್ರ. ಇಲ್ಲ ಅದು ಇಲ್ಲ ಅಂದ್ರೆ 2, 3, 11, 4, 6, 7 ಇದೆ. 4 ಅಂದ್ರೆ ಮನೆ ಮೇಲೆ ಸಾಲ ತೆಗ್ಸ್ ಕೊಡೋದ್ನ ಅಥವಾ ಈ ಫೈನಾನ್ಸ್ ಮಾಡೋದ್ನ ಮಾಡ್ಬೋದು. ಬ್ಯಾಂಕ್ ರಿಲೇಟೆಡ್ ವ್ಯವಹಾರ ಮಾಡ್ಬೋದು. ನೀವೇನೀಗ ಇನ್ನೂ ಚನ್ನಗಿರಿಯಲ್ಲೇ ಇದ್ದೀರೋ ಎಲ್ಲಿದ್ದೀರಿ ಗೊತ್ತಿಲ್ಲ. ನಾನು ಅದೇ ಊರ್ ಹತ್ರದವನೇ. ನೋಡ್ರಿ, ಬೇಸಿಕಲಿ ಬಿಸ್ನೆಸ್ ವೈಸ್ ಎಲ್ಲಾ ಕಡೆಗೂ ನಿಮಗೆ ಹೆಚ್ಚು ಕಮ್ಮಿ ಶುಕ್ರ ಒಬ್ಬನ್ ಬಿಟ್ರೆ, ಶುಕ್ರ ಮತ್ತೆ ಗುರು ಎಲ್ಲಾ ಕಡೆಗೂ 11 ಇದಾವೆ. ಸೊ ಆ ತರದ ರಿಲೇಟೆಡ್ ಕೆಲಸ ಮಾಡೋದು ಚೆನ್ನಾಗಿರುತ್ತೆ. ಈಗ ಇದನ್ನ ನೋಡೋಣ. ಚಂದ್ರ ಪುನರ್ವಸು ನಕ್ಷತ್ರ, ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ. ಶನಿ ಪರಮ ಮಿತ್ರ ತಾರೆ, ಅನುರಾಧ ನಕ್ಷತ್ರ, ಸೂರ್ಯನ ಜೊತೆಗೆ ಶನಿ ಇದೆ. 2ನೇ ಮನೆಯಲ್ಲಿ ಸೂರ್ಯ ಶನಿ ಕಾಂಬಿನೇಷನ್ ಹತ್ರ ಬರುತ್ತೆ ಅಂತ ಅಂದಾಗ ಚಂದ್ರ ಪುನರ್ವಸು, ಸೂರ್ಯ ಅನುರಾಧ ನಕ್ಷತ್ರ, ಇದ್ರದ್ದು ಎನಿಥಿಂಗ್ ಮನೆಗೆ 4, 6, 7 ಮನೆ ಮೇಲೆ ಸಾಲ ಕೊಡ್ಸೋದು, 2, 3, 11 ಅದೆಲ್ಲ ಇದೆಯಲ್ಲ, ಅದನ್ನ ಮಾಡೋದ್ರಿಂದ ಏನು ಇದು ಇಲ್ಲ. ಆಮೇಲೆ ನಿಮಗೆ ಶುಕ್ರ ರೆಟ್ರೋಗ್ರೇಡೆಡ್ ಇದೆ. ಸೊ ಅದ್ರದ್ದೊಂದು ಪರಿಹಾರ ಮಾಡ್ಕೊಳ್ಳಿ. ಮರ್ಕ್ಯುರಿ ರೆಟ್ರೋಗ್ರೇಡೆಡ್ ಇದೆ. ಅದರ ಪರಿಹಾರ ಏನಂದ್ರೆ ಚಿಕ್ಕ ಮಕ್ಕಳಿಗೆ ಸ್ವೀಟ್ಸ್ ಕೊಡೋದು. ಶುಕ್ರ ರೆಟ್ರೋಗ್ರೇಡೆಡ್ ಅಂದ್ರೆ ಚೆನ್ನಾಗಿರೋ ಹೂವನ್ನ, ನೀಲಿ ಹೂವನ್ನ ಅಥವಾ ಚೆನ್ನಾಗಿರೋ ಹೂವನ್ನ ಗಟಾರಕ್ಕೆ ಒಂದು 41 ದಿವಸ ಏನೋ ಹಾಕ್ಬೇಕು ಅಂತ ಹೇಳಿದ್ದಾರೆ ಸರ್. ವಿಡಿಯೋಸ್ನೆಲ್ಲ ನೋಡ್ರಿ, ಅವಾಗ ಅದ್ರದ್ದು ಐಡಿಯಾಸ್ ಬರುತ್ತೆ. ಆಮೇಲೆ ಕಸ್ಪಲ್ಲಿ ಹೋಗಿ ನೋಡಿದ್ರೆ 6ನೇದು ಶುಕ್ರ, 7ನೇದು ರಾಹು. ಸೊ 7ನೇದು ರಾಹು, 11ನೇದು ಗುರು. 7ನೇ ರಾಹು ಏನಂತ, ರಾಹು ಯಾವ್ದ್ರೊಳಗಿದೆ ನೋಡೋಣ. ರಾಹು ಬಂದು ರಾಹು ರೇವತಿ ನಕ್ಷತ್ರದಲ್ಲಿದೆ. ಚಂದ್ರ ಪುನರ್ವಸು ಇದ್ದಾನೆ. ಇದು ರೇವತಿಯಲ್ಲಿದೆ ಅಂದ್ರೆ ಪುನರ್ವಸುದಿಂದ ರೇವತಿ. ಇದು ಬಿಸ್ನೆಸ್ ಇಂದ ನಿಮಗೆ ಸ್ವಲ್ಪ ಅಷ್ಟು ಪ್ರಾಫಿಟ್ ಇಲ್ಲ ಅಂತ ಇದರಲ್ಲಿ ಈ ರಾಹುನಿಂದ ಕಸ್ಪಲ್ಲೇ ನೋಡಿದಾಗ ಕಾಣುತ್ತೆ. ಆದ್ರೆ ಕಸ್ಪಲ್ಲಲ್ಲಿ ನಿಮ್ದು ಟೈಮ್ 1:29 AM ಅಂತ ಇದೆಯಲ್ಲ, ಅದು ಕರೆಕ್ಟ್ ಆಗಿ ಇದರಲ್ಲಿ ಕುಳಿತುಕೊಳ್ಳೋದಿಲ್ಲ. ಅದರಲ್ಲಿ ಕಸ್ಪಲ್ ಪ್ರಕಾರ ಏನ್ ಹೋಗೋದ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ ನೀವು ಇದು 12ನೇ ಮನೆ ಚಂದ್ರ 12ನೇ ಮನೆಯಲ್ಲಿದ್ದಾನೆ. ಅಕ್ಕಿ ಬಿಸ್ನೆಸ್ ಅಥವಾ ಹಾಲಿನ ಬಿಸ್ನೆಸ್ ಅಥವಾ ಏನಾದ್ರು ಬಿಳಿ ಸಿಮೆಂಟ್ ಮಾರೋದು, ಅವೆಲ್ಲ ಬಿಸ್ನೆಸ್ ಮಾಡ್ಬೋದು. ಇಲ್ಲ ಇದನ್ನ ಶನಿ ಬಿಸ್ನೆಸ್ ಮಾಡೋದ್ನು ಮಾಡ್ಬೋದು. ಈಗ ನೋಡ್ರಿ, ನೀವು ಪಂಚಮಿ, ಪುನರ್ವಸು ನಕ್ಷತ್ರ, ಫ್ರೈಡೆ, ಇಂಗ್ಲಿಷ್ ಡೇ ಸ್ಯಾಟರ್ಡೆ, ಹಿಂದೂ ಡೇ ಫ್ರೈಡೆ,
ಟೈಮ್ ಇದೆಯಲ್ಲ 129 ಎಡಿಟ್ ಕುಂಡ್ಲಿಗೆ ಹೋದ್ರೆ 129 ಅಂತ ಇಲ್ಲಿ ತಗೊಂಡಿದೆ. ಇಲ್ಲಿ ಹಾಕ್ಲಿಕ್ಕೆ ಹೋದ್ರೆ 0029 ಅಂತದೆ. ಈಗ ಇಲ್ಲಿ ಏನಾದ್ರು 129 ಅಂತ ತಗೊಂಡಾಗ ಅಂದ್ರೆ ಕಸ್ಪಲ್ ರಿಲೇಟೆಡ್ ನೋಡಿದ್ರೆ ಇನ್ನೊಂದ್ಸಲ 229 ನಲ್ಲಿ ನೋಡ್ತೀನಿ. ಈಗ ನೋಡಿ KP ಸಿಸ್ಟಮ್ ಕಸ್ಪಿಗೆ ಹೋದ್ರೆ ಈಗ 7 ಸ್ಯಾಟರ್ನ್ ಬರುತ್ತೆ, 11 ಸ್ಯಾಟರ್ನ್ ಬರುತ್ತೆ. ಉಳ್ದಂಗೆಲ್ಲ ನೀವು ಅದೇ ನೀವು 2-3-11 ಅಂದ್ರೆ ಫೈನಾನ್ಸ್ ಫೈನಾನ್ಸ್ ಮಾಡೋದ್ರಿಂದನೂ ಚೆನ್ನಾಗಾಗುತ್ತೆ ಅಂತ ನನ್ನ 3-6-11. ಈಗ ನೋಡಿ ಇದು 3-6-11 ಸಾಲ ಕೊಡೋದು 2-11 ಇದು ಚೇಂಜ್ ಆಗ್ಬಿಡುತ್ತೆ ನೋಡಿ. ಇದು 2 ಅಂದ್ರೆ ಫೈನಾನ್ಸ್ ಮಾಡೋದ್ರಿಂದನೂ ಚೆನ್ನಾಗಾಗುತ್ತೆ. ಆಮೇಲೆ ಚಂದ್ರ ಇದು ಒಂದು ಹಾಲು ಅಕ್ಕಿ ಆ ವ್ಯಾಪಾರನಾದ್ರು ಮಾಡಿ, ಫೈನಾನ್ಸ್ ವ್ಯಾಪಾರನಾದ್ರು ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.